ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಮತ ಚಲಾಯಿಸುವುದನ್ನು ಕಡ್ಡಾಯಗೊಳಿಸಲು ನಿರ್ದೇಶನಗಳನ್ನು ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಮತ್ತು ಉದ್ದೇಶಪೂರ್ವಕವಾಗಿ ಮತದಾನದಿಂದ ದೂರ ಉಳಿಯುವ ನಾಗರಿಕರಿಗೆ ದಂಡ ವಿಧಿಸಲು ಆದೇಶಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜೋಯ್ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಕಾನೂನಿನ ಆಳ್ವಿಕೆಯ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ನಿರೀಕ್ಷೆ ಇದ್ದರೂ ಆಡಳಿತವು ವ್ಯಕ್ತಿಗಳು ಮತ ಚಲಾಯಿಸುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಒಬ್ಬ ನಾಗರಿಕ ಮತದಾನಕ್ಕೆ ಹೋಗದಿದ್ದರೆ ನಾವು ಏನು ಮಾಡಬಹುದು? ಅವರನ್ನು ಬಂಧಿಸುವಂತೆ ನಿರ್ದೇಶಿಸಬೇಕೇ? ಕಾನೂನಿನ ಆಳ್ವಿಕೆ ಇರುವ ದೇಶದಲ್ಲಿ ಪ್ರತಿಯೊಬ್ಬ ಮತದಾರರು ಮತ ಚಲಾಯಿಸಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಇದು ಸಾರ್ವಜನಿಕ ಜಾಗೃತಿಯ ವಿಷಯ. ಮತದಾನದ ಹಕ್ಕಿನ ಬಗ್ಗೆ ಸಾರ್ವಜನಿಕ ಜಾಗೃತಿ ಅಭಿಯಾನ ನಡೆಯಬೇಕು, ಆದರೆ ನಾವು ಒತ್ತಾಯಿಸಲು ಸಾಧ್ಯವಿಲ್ಲ ಎಂದು ಸಿಜೆಐ ಹೇಳಿದರು. ಉತ್ತರ ಪ್ರದೇಶದ ಮತಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ದಿನನಿತ್ಯ ದಾಖಲಾಗುತ್ತಿರುವ ಸುಳ್ಳು ಎಫ್ಐಆರ್ಗಳ ಕುರಿತಾದ ಆತಂಕಕಾರಿ ಪ್ರವೃತ್ತಿಯನ್ನು ಅಲಹಾಬಾದ್ ಹೈಕೋರ್ಟ್ ತೀವ್ರವಾಗಿ ಖಂಡಿಸಿದೆ. ಈ ಕಾಯ್ದೆಯಡಿ ಎಡೆಬಿಡದೆ ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ. ಆದರೆ ನಂತರದ ಪರಿಶೀಲನೆಯಲ್ಲಿ ಅವು ಆಧಾರರಹಿತ ಅಥವಾ ಕಪೋಲಕಲ್ಪಿತ ಎಂದು ಸಾಬೀತಾಗಿ ಕುಸಿಯುತ್ತಿವೆ ಎಂದು ಲೈವ್ ಲಾ ವರದಿ ಮಾಡಿದೆ. ಬೆಹರೇಜ್ ಜಿಲ್ಲೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ಅನ್ನು ರದ್ದುಗೊಳಿಸುವಂತೆ ಕೋರಿ ಮೊಹಮ್ಮದ್ ಫೈಜಾನ್ ಮತ್ತು ಇತರರು ಸಲ್ಲಿಸಿದ್ದ ಕ್ರಿಮಿನಲ್ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಬ್ದುಲ್ ಮೊಯಿನ್ ಮತ್ತು ನ್ಯಾಯಮೂರ್ತಿ ಪ್ರಮೋದ್ ಕುಮಾರ್ ಶ್ರೀವಾಸ್ತವ್ ಅವರ ಪೀಠವು ಈ ಅವಲೋಕನಗಳನ್ನು ಮಾಡಿದೆ. ದೂರುದಾರರು ತಮ್ಮ 18 ವರ್ಷದ ಮಗಳನ್ನು ಬಲವಂತವಾಗಿ ಮತಾಂತರ ಮಾಡಿ ವಿವಾಹವಾಗುವ ಉದ್ದೇಶದಿಂದ ಅರ್ಜಿದಾರರು ಆಕೆಯನ್ನು ಪುಸ್ಲಾಯಿಸಿ ಕರೆದೊಯ್ದಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಆರೋಪಿಸಿದ್ದರು. ಆದರೆ ಬಿಎನ್ಎಸ್ಎಸ್ ಸೆಕ್ಷನ್ 183ರ ಅಡಿ ದಾಖಲಾದ ಯುವತಿಯ ಹೇಳಿಕೆಯು ಪ್ರಕರಣಕ್ಕೆ ಹೊಸ ತಿರುವು ನೀಡಿತು. ತಾನು ಕಳೆದ 3 ವರ್ಷಗಳಿಂದ ಅರ್ಜಿದಾರರೊಂದಿಗೆ ಸಹಮತಿಯ ಸಂಬಂಧದಲ್ಲಿದ್ದೇನೆ ಎಂದು ಆಕೆ ಸ್ಪಷ್ಟವಾಗಿ ತಿಳಿಸಿದ್ದಾಳೆ. ಅಲ್ಲದೆ ಧಾರ್ಮಿಕ ಮತಾಂತರ, ಬಲವಂತ ಅಥವಾ ಲೈಂಗಿಕ ದೌರ್ಜನ್ಯದ ಯಾವುದೇ ಆರೋಪಗಳನ್ನು ಆಕೆ ದೃಢವಾಗಿ ನಿರಾಕರಿಸಿದ್ದಾಳೆ. ಯುವತಿಯು ಅರ್ಜಿದಾರನೊಂದಿಗೆ ವಾಸಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು, ತನ್ನ ಮತ್ತು ತನ್ನ ಕುಟುಂಬದ ಸುರಕ್ಷತೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾಳೆ. ತನ್ನ ಹೇಳಿಕೆಯ ನಂತರ ಕೆಲವು ಹಿಂದೂ ಸಂಘಟನೆಗಳ ಸದಸ್ಯರು ತಮಗೆ ಕಿರುಕುಳ ನೀಡಬಾರದು ಅಥವಾ ಬೆದರಿಸಬಾರದು ಎಂದು ಆಕೆ ವಿಶೇಷವಾಗಿ ವಿನಂತಿಸಿದ್ದಾಳೆ. ಎಫ್ಐಆರ್ನ ಆರೋಪಗಳನ್ನು ಯುವತಿಯು ಸಂಪೂರ್ಣವಾಗಿ ತಳ್ಳಿಹಾಕಿದ ಹೊರತಾಗಿಯೂ ತನಿಖಾಧಿಕಾರಿಯು ಕೇವಲ ಅತ್ಯಾಚಾರದ ಆರೋಪವನ್ನು ಕೈಬಿಟ್ಟು ಅಪಹರಣ, ಹಲ್ಲೆ ಮತ್ತು 2021ರ ಮತಾಂತರ ವಿರೋಧಿ ಕಾಯ್ದೆಯಡಿ ಪ್ರಕರಣವನ್ನು ಮುಂದುವರೆಸಿರುವುದನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದೆ. ಸಂತ್ರಸ್ತೆಯ ಹೇಳಿಕೆಯೇ ಎಫ್ಐಆರ್ನ ಅಡಿಪಾಯವನ್ನು ಇಲ್ಲದಂತೆ ಮಾಡಿದ ಮೇಲೆ ತನಿಖೆಯನ್ನು ಮುಂದುವರೆಸುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಎಂದು ಪೀಠವು ಅಭಿಪ್ರಾಯಪಟ್ಟಿದೆ. ತನಿಖಾಧಿಕಾರಿಯು ಬಾಹ್ಯ ಒತ್ತಡ ಅಥವಾ ಪ್ರಭಾವಕ್ಕೆ ಒಳಗಾಗಿ ಕೆಲಸ ಮಾಡುತ್ತಿರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ನ್ಯಾಯಾಲಯ ಹೇಳಿದೆ. ಇಂತಹ ಎಫ್ಐಆರ್ಗಳನ್ನು ಸಂತ್ರಸ್ತರು ದಾಖಲಿಸುವ ಬದಲು 3ನೇ ವ್ಯಕ್ತಿಗಳು ದಾಖಲಿಸುತ್ತಿರುವ ಹೆಚ್ಚಿನ ಪ್ರಕರಣಗಳು ವರದಿಯಾಗುತ್ತಿವೆ ಎಂದು ಪೀಠವು ಎತ್ತಿ ತೋರಿಸಿದೆ. ಅಧಿಕೃತ ಅನುಮತಿ ಇಲ್ಲದೆ ಪವಿತ್ರ ಕ್ಷೇತ್ರಕ್ಕೆ ಪ್ರವೇಶಿಸುವವರಿಗೆ ಕಠಿಣ ಶಿಕ್ಷೆ ನೀಡುವುದಾಗಿ ಸೌದಿ ಅರೇಬಿಯಾ ಎಚ್ಚರಿಸಿದೆ. ಹಜ್ ಸೀಸನ್ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆ ನೀಡಲಾಗಿದೆ. ಹಜ್ ಪರ್ಮಿಟ್ ಇಲ್ಲದೆ ಹಜ್ ನಿರ್ವಹಿಸಲು ಮಕ್ಕಾ ಪ್ರವೇಶಿಸುವವರಿಗೆ 20,000 ರಿಯಾಲ್ ದಂಡವನ್ನು ವಿಧಿಸಲಾಗುವುದು. ವಿಸಿಟ್ ವೀಸಾ ಮೂಲಕ ಸೌದಿ ಪ್ರವೇಶಿಸಿದವರು ಏಪ್ರಿಲ್ 18ರಿಂದ ಮೇ 31ರವರೆಗೆ ಮಕ್ಕಾ ಅಥವಾ ಇನ್ನಿತರ ಪವಿತ್ರ ಕ್ಷೇತ್ರಗಳನ್ನು ಪ್ರವೇಶಿಸುವುದಕ್ಕೆ ನಿಷೇಧ ಹೇರಲಾಗಿದೆ. ಇಂತಹ ಕೃತ್ಯಗಳಿಗೆ ಬೆಂಬಲವಾಗಿ ನಿಲ್ಲುವವರಿಗೂ ಕೂಡ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುವುದು ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಹಜ್ ಪರ್ಮಿಟ್ ಇಲ್ಲದವರಿಗೆ ವಿಸಿಟ್ ವೀಸಾ ಸ್ಪಾನ್ಸರ್ ಮಾಡುವವರಿಗೆ 1,00,000 ರಿಯಾಲ್ವರೆಗೆ ದಂಡ ವಿಧಿಸಲಾಗುವುದು. ಅಲ್ಲದೆ ಪರ್ಮಿಟ್ ಇಲ್ಲದವರನ್ನ ಮಕ್ಕಾಗೆ ಕಳುಹಿಸಲು ಪ್ರಯತ್ನಿಸುವವರು ಮತ್ತು ಅವರಿಗೆ ಹೋಟೆಲ್ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಕೊಳ್ಳಲು ಸೌಲಭ್ಯ ಒದಗಿಸುವವರು ಕೂಡ 1,00,000 ರಿಯಾಲ್ವರೆಗೆ ದಂಡವನ್ನು ತೆರಬೇಕಾಗುತ್ತದೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಇರಾನ್ನೊಂದಿಗೆ 2ನೇ ಹಂತದ ಶಾಂತಿ ಮಾತುಕತೆ ನಡೆಸುವ ಕುರಿತು ಅಮೆರಿಕ ಆಲೋಚಿಸುತ್ತಿದೆ ಮತ್ತು ಒಪ್ಪಂದದ ಸಾಧ್ಯತೆಗಳ ಬಗ್ಗೆ ಆಶಾವಾದಿಯಾಗಿದೆ ಎಂದು ಶ್ವೇತಭವನ ತಿಳಿಸಿರುವುದಾಗಿ ರಾಯ್ಟರ್ಸ್ ವರದಿ ಮಾಡಿದೆ. ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಅವರು ಮುಂದಿನ ಸುತ್ತಿನ ಮಾತುಕತೆಯು ಇಸ್ಲಾಮಾಬಾದ್ನಲ್ಲಿ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಈ ಮಾತುಕತೆಯಲ್ಲಿ ಪಾಕಿಸ್ತಾನವು ಏಕೈಕ ಮಧ್ಯಸ್ಥಗಾರ ರಾಷ್ಟ್ರವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನದ ಮೂಲಕ ಟೆಹರಾನ್ನೊಂದಿಗೆ ಸಂವಹನ ಮುಂದುವರಿಯಲಿದೆ ಮತ್ತು ಇಸ್ಲಾಮಾಬಾದ್ನಲ್ಲಿ ಮುಖಾಮುಖಿ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಪತ್ರಿಕಾ ಕಾರ್ಯದರ್ಶಿ ಹೇಳಿದ್ದಾರೆ. ಪಾಕಿಸ್ತಾನಿಗಳು ಅದ್ಭುತ ಮಧ್ಯಸ್ಥಗಾರರಾಗಿದ್ದಾರೆ ಮತ್ತು ಈ ಒಪ್ಪಂದವನ್ನು ಪೂರ್ಣಗೊಳಿಸಲು ಅವರು ತೋರುತ್ತಿರುವ ಸ್ನೇಹ ಮತ್ತು ಪ್ರಯತ್ನಗಳನ್ನು ನಾವು ನಿಜವಾಗಿಯೂ ಶ್ಲಾಘಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಪಾಕಿಸ್ತಾನವು ಸ್ಥಗಿತಗೊಂಡಿರುವ ಮಾತುಕತೆಯನ್ನು ಪುನಶ್ಚೇತನಗೊಳಿಸಲು ರಾಜತಾಂತ್ರಿಕ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಉಭಯ ದೇಶಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡಲು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸಿಮ್ ಮುನಿರ್ ನೇತೃತ್ವದ ನಿಯೋಗವು ಟೆಹರಾನ್ಗೆ ಪ್ರಯಾಣಿಸಿದೆ ಎಂದು ರಾಯ್ಟರ್ಸ್ ವರದಿ ಮಾಡಿದೆ.
ಇದೇ ದಿನ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಸೌದಿ ಅರೇಬಿಯಾ, ಕತಾರ್ ಮತ್ತು ಟರ್ಕಿ ದೇಶಗಳ 4 ದಿನಗಳ ಪ್ರವಾಸಕ್ಕೆ ತೆರಳಿದ್ದು, ಇತರ ಪ್ರಾದೇಶಿಕ ಶಕ್ತಿಗಳ ಬೆಂಬಲವನ್ನು ಕ್ರೋಢೀಕರಿಸುವ ಮೂಲಕ ಶಾಂತಿ ಪ್ರಯತ್ನಗಳನ್ನು ಬಲಪಡಿಸಲು ಮುಂದಾಗಿದ್ದಾರೆ ಎಂದು ದಿ ಗಾರ್ಡಿಯನ್ ವರದಿ ಮಾಡಿದೆ. ಇದೇ ವೇಳೆ ಇರಾನ್ನ ಪರಮಾಣು ಸಾಮರ್ಥ್ಯಗಳನ್ನು ಹತ್ತಿಕ್ಕುವುದು ಮತ್ತು ಹಾರ್ಮುಜ್ ಜಲಸಂಧಿಯನ್ನು ಮರುಪ್ರಾರಂಭಿಸುವುದು ಸೇರಿದಂತೆ ಇರಾನ್ಗೆ ಸಂಬಂಧಿಸಿದ ಉದ್ದೇಶಗಳಲ್ಲಿ ಟೆಲ್ ಅವೀವ್ ಅಮೆರಿಕದೊಂದಿಗೆ ಒಂದೇ ನಿಲುವನ್ನು ಹೊಂದಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಬುಧವಾರ ಹೇಳಿದ್ದಾರೆ. ಇರಾನ್ ಬೆಂಬಲಿತ ಲೆಬನಾನ್ ಸಶಸ್ತ್ರ ಗುಂಪು ಹಿಜ್ಬುಲ್ಲವನ್ನು ಧ್ವಂಸಗೊಳಿಸುವ ಗುರಿಯನ್ನು ನೇತನ್ಯಾಹು ಪುನರುಚ್ಚರಿಸಿದ್ದಾರೆ ಎಂದು ಎಎಫ್ಪಿ ವರದಿ ಮಾಡಿದೆ. ಅಮೆರಿಕದ ಯುದ್ಧ ವಿಮಾನಗಳನ್ನು ಪತನಗೊಳಿಸಲು ಚೀನಾದ ಸೇನಾ ಆಯುಧಗಳು ಇರಾನ್ಗೆ ತಲುಪುತ್ತಿವೆ ಎಂಬ ವರದಿ ಬಂದಿದೆ. ಕೈಯಲ್ಲಿ ಹಿಡಿದು ಉಡಾಯಿಸಲು ಸಾಧ್ಯವಾಗಬಹುದಾದ ರೀತಿಯ ಮ್ಯಾನ್ ಪ್ಯಾಡ್ಸ್ ಎಂಬ ಹೆಸರಿನ ಮಿಸೈಲ್ಗಳನ್ನು ಚೀನಾ ಒದಗಿಸುತ್ತಿದ್ದು, ಇದು ಅಮೆರಿಕದ ಜೊತೆಗಿನ ಸೇನಾ ಕಾರ್ಯಾಚರಣೆಯ ಸಮಯದಲ್ಲಿ ಬಹಳ ಉಪಯೋಗಕಾರಿ ಎಂದು ಹೇಳಲಾಗಿದೆ. ಚೈನಾದಿಂದ 1000ಕ್ಕಿಂತಲೂ ಅಧಿಕ ಮ್ಯಾನ್ ಪಾಡ್ಸ್ ಖರೀದಿಸಲು ಇರಾನ್ ಮುಂದಾಗಿದೆ ಎಂದು ಸಿಎನ್ಎನ್ ಸಹಿತ ವಿವಿಧ ಅಂತಾರಾಷ್ಟೀಯ ಮಾಧ್ಯಮಗಳು ವರದಿ ಮಾಡಿವೆ. ಚೀನಾ ಈ ಆಯುಧಗಳನ್ನು ನೇರವಾಗಿ ಮಾರಾಟ ಮಾಡುವುದಿಲ್ಲ. ಅದರ ಬದಲು ಮಧ್ಯ ರಾಷ್ಟ್ರಗಳ ಮೂಲಕ ಇವನ್ನ ಇರಾನಿಗೆ ತಲುಪಿಸಲು ಪ್ರಯತ್ನ ನಡೆಯುತ್ತಿದೆ. ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಪತನಗೊಳಿಸಲು ಈ ಆಯುಧಗಳು ಸಮರ್ಥವಾಗಿವೆ ಎಂದು ಹೇಳಲಾಗಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.